ಬಿಜೆಪಿ ಸರ್ಕಾರ ಸೇಡಿನ ರಾಜಕಾರಣ ಮಾಡುತ್ತಿದೆ ಎಂದು ಮಾಜಿ ಸಚಿವ ಎಚ್. ಆಂಜನೇಯ ಕಿಡಿಕಾರಿದ್ದಾರೆ. ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಮಾಜಿ ಸಚಿವ ಎಚ್. ಆಂಜನೇಯ ಅವರು ಮಾತನಾಡಿದ್ದಾರೆ. ಇನ್ನು ನ್ಯಾಷನಲ್ ಹೆರಾಲ್ಡ್ ಯಂಗ್ ಇಂಡಿಯಾ ಸ್ವಾತಂತ್ರ್ಯಕ್ಕೆ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿಯುವ ಬಡವರ ಪರ, ಕಾರ್ಮಿಕರ ಪರ, ಯುವಜನರ ಪರ ಧ್ವನಿ ಎತ್ತಿ ದೇಶಕ್ಕೆ ಮಾರ್ಗದರ್ಶನ ನೀಡುವ ಪತ್ರಿಕೆಯಾಗಿದೆ. ಕಾಂಗ್ರೆಸ್ನ ಮುಖಂಡರ ಒಡೆತನದಲ್ಲಿ ಇದ್ದು ಇದರ ಬಗ್ಗೆ ಸುಳ್ಳು ದಾಖಲೆ ಸೃಷ್ಟಿಸಿ ರೇಡ್ ಮಾಡಿಸಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ವಿರುದ್ಧ ಮೊಕದ್ದಮೆ ದಾಖಲಿಸಿ ಸೇಡಿನ ರಾಜಕಾರಣವನ್ನು ಕೇಂದ್ರದ ಬಿಜೆಪಿ ಮಾಡುತ್ತಿದೆ. ಇನ್ನು ಬಿಜೆಪಿಯವರದ್ದು ವಾಮ ಮಾರ್ಗದಲ್ಲಿ ಕೆಲಸ ಮಾಡುತ್ತಿದ್ದು ಕೋರ್ಟ್ ಕೂಡ ಚೀಮರಿ ಹಾಕಿದೆ. ಅದಕ್ಕೂ ಕೂಡ ಬಗ್ಗದೆ ಸೇಡಿನ ರಾಜಕಾರಣ ಕೇಂದ್ರದ ಬಿಜೆಪಿ ಮಾಡುತ್ತಿದೆ. ನಮ್ಮ ನಾಯಕರ ವಿರುದ್ಧ ಇಲ್ಲಸಲ್ಲದ ಆಪಾದನೆ ಮಾಡಿ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನವರಿಗೆ ದಂಗೆಯಲ್ಲಿ ನಂಬಿಕೆಯಿಲ್ಲ. ಅಹಿಂಸಾತ್ಮಕವಾಗಿ ನಾವು ಕಾಂಗ್ರೆಸ್ನವರು ಇದ್ದು ಆದ್ದರಿಂದ ಪ್ರತಿಭಟನೆ ನಡೆಸಿ ಕೇಂದ್ರದ ಬಿಜೆಪಿ ಗಮನ ಸೆಳೆಯುತ್ತಿದ್ದು ಬಡವರ, ನಿರುದ್ಯೋಗಿ ಪರ ಕೆಲಸ ಮಾಡಬೇಕು ಹಾಗೂ ಕೇಂದ್ರದ ಬಿಜೆಪಿ ನಮ್ಮ ನಾಯಕರ ಮೇಲೆ ಸೇಡಿನ ರಾಜಕಾರಣ ಮಾಡಿ ನಮ್ಮ ನಾಯಕರ ಮೇಲೆ ಸೇಡು ತೀರಿಸಿಕೊಳ್ಳುವ ಕೆಲಸ ಬಿಜೆಪಿ ಮಾಡುತ್ತಿದೆ. ಇನ್ನು ಅವರನ್ನು ನಾಶ ಮಾಡಿ ಬದುಕುವ ಸರ್ವಾಧಿಕಾರದಲ್ಲಿ ಬಿಜೆಪಿ ಇದ್ದು ಈ ಸರ್ವಾಧಿಕಾರಕ್ಕೆ ಅಂತ್ಯ ಹಾಡಲು ಹೋರಾಟ ಮಾಡುತ್ತಿದ್ದಾಗಿ ಎಚ್. ಆಂಜನೇಯ ತಿಳಿಸಿದ್ದಾರೆ. ಚೆನ್ನಾಗಿ ಚೀಮಾರಿ ಹಾಕಿದ್ದಾರೆ. ಆ ಚೀಮಾರಿಗೂ ಕೂಡ ಇವರು ಬಗ್ಗದೇ ಇದ್ದರೆ ಹೆಂಗೆ? ಅದರಿಂದ ಈಗಲಾದರೂ ಕೂಡ ಘನತೆ, ಗೌರವದಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯದಂತೆ ಬಿ ಜೆ ಪಿಯನ್ನು ನಡ್ಕೋಬೇಕು. ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಈ ತನಿಖಾ ತಂಡಗಳನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ನಿಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸ್ಕೊ ದೇಶಕ್ಕೆ ಹೋಗಬೇಡಿ. ನಾವು ಸಿಡಿದಿದ್ದರೆ ಈ ದೇಶದಲ್ಲಿ ದಂಗೆ ಎದ್ಬಿಡ್ತೀವಿ. ಬಟ್ ನಮಗೆ ದಂಗೆಯಲ್ಲಿ ನಂಬಿಕೆ ಇಲ್ಲ, ಹಿಂಸೆಯಲ್ಲಿ ನಂಬಿಕೆ ಇಲ್ಲ. ಅಹಿಂಸಾತ್ಮಕವಾದಿಗಳು ನಾವು ಕಾಂಗ್ರೆಸ್ಸಿಗರು. ಅದರಿಂದ ನಮ್ಮ ಒಂದು ಪ್ರತಿಭಟನೆಯನ್ನು ಈ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟಿಸುವ ಮೂಲಕ ಅವರ ಗಮನವನ್ನು ಸೆಳೆಯುತ್ತಿದ್ದೀವಿ. ಈಗಲಾದರೂ ಕೂಡ ನೀವು ಎಚ್ಚೆತ್ತುಕೊಂಡು ಪ್ರಜಾಪ್ರಭುತ್ವ ಕಾಯುವಂಥ, ಜನರು ಕಾಯುವಂಥ ಯಾವುದೇ ಸೇಡಿನ ರಾಜಕೀಯವನ್ನು ಕೈಬಿಟ್ಟು ಬಡವರ ಪರವಾಗಿ, ರೈತರ ಪರವಾಗಿ, ನಿರುದ್ಯೋಗಿಗಳ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಅಸ್ಪೃಶ್ಯರ ಪರವಾಗಿ, ಬಡತನದ ಪರವಾಗಿ ನೀವು ಕೆಲಸ ಮಾಡಿ. ಅದನ್ನು ಬಿಟ್ಬಿಟ್ಟು ರಾಜಕಾರಣಿಗಳ ಮೇಲೆ, ನಮ್ಮ ಪಕ್ಷಗಳ ಮೇಲೆ ಸೇಡು ತೀರಿಸ್ಕೊಂಡು ಅವನ್ನೆಲ್ಲ ನಾಶ ಮಾಡಿ ಬದುಕಬೇಕನ್ನೋದು ಅದು ಸರ್ವಾಧಿಕಾರ. ಈ ಸರ್ವಾಧಿಕಾರಕ್ಕೆ ಅಂತ್ಯ ಆಡಲು ನಾವು ಸರಿಯಾದ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಬಿ ಜೆ ಪಿ ಕೊಡಲಿಕ್ಕೆ ಇಚ್ಛೆಪಡ್ತೀವಿ.